ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಕ್ಯಾನ್ಸರ್ ಅರ್ಬುದ ರೋಗ, ಇದ್ರ ಬಗ್ಗೆ ಜನಗಳಿಗೆ ಅನೇಕ ತಪ್ಪು ತಿಳುವಳಿಕೆಗಳಿದ್ದಾವೆ. ಕ್ಯಾನ್ಸರ್ ಅಂದರೆ ಏನು, ಯಾಕೆ ಬರುತ್ತೆ, ಇದು ಎರಡು ಇಂಪಾರ್ಟೆಂಟ್. ನೋಡಿ, ಒಬ್ಬ ಮನುಷ್ಯನ ದೇಹ 21 ವರ್ಷ ಆದಮೇಲೆ ಗಂಡು ಮಕ್ಕಳಲ್ಲಿ, 18 ವರ್ಷ ಆದರೆ ಹೆಣ್ಣು ಮಕ್ಕಳಲ್ಲಿ ದೇಹ ಬೆಳೆಯಲ್ಲ, ದಪ್ಪ ಆಗ್ಬೋದು, ಆದರೆ ಬೆರಳು ಇಷ್ಟುದ್ದ ಇರೋದು ಅಷ್ಟೇ. ಆದರೆ ಕ್ಯಾನ್ಸರ್ ಅಂದರೆ ಅರ್ಬುದ ರೋಗ, ಇದು ಗ್ರೋತ್ ಕಂಟ್ರೋಲ್ ಇರುತ್ತೆ. ಕ್ಯಾನ್ಸರ್ನಾಗ ಹಂಗಲ್ಲ, ಇಲ್ಲೊಂದು ಗಡ್ಡೆ ಶುರುವಾಗುತ್ತೆ, ಆ ಗಡ್ಡೆ ಬೆಳೀತಾ 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 ಇಷ್ಟಪ್ಪ ಆಗುತ್ತೆ. ಸೊ ಅಂದರೆ ಲೋಕಲ್ ಸ್ಪ್ರೆಡ್. ಇವಾಗ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ, 20 ಗ್ರಾಮ್ ಪ್ರತಿಯೊಬ್ಬರಿಗೂ, 20ರಿಂದ 25. ಥೈರಾಯ್ಡ್ನೊಳಗೆ ಅದು ಮತ್ತೆ ಬೆಳೆಯೋದಿಲ್ಲ, ಅಷ್ಟೇ ಇರುತ್ತೆ, ಹೈಪರ್ಟ್ರೋಫಿ ಆಗುತ್ತೆ. ಒಂದು ಗಂಟು ಕಾಣಿಸ್ಕೊತು ಅಂದರೆ ದಿನೇ 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 ಬೆಳೀತಾ ಹೋಗುತ್ತೆ. ಅದನ್ನು ಬಿನೈನ್ ಅಂತೀವಿ ನಾವು. ಆಮೇಲೆ ಮೆಲಿಗ್ನೆಂಟ್ ಆಗುತ್ತೆ, ಅಂದರೆ ಕ್ಯಾನ್ಸರ್ ಸೆಲ್ಸು ಇದ್ದ ಜಾಗದಲ್ಲೇ ಮಲ್ಟಿಪ್ಲೈ ಆಗ್ತಾನೇ ಇರ್ತವೆ. ಅದಾದ ಸ್ವಲ್ಪ ದಿನಕ್ಕೆ ಆ ಸೆಲ್ಗಳು ಕಳಚಿಕೊಂಡು ಲಿಂಫ್ಯಾಟಿಕ್ಸ್ನೊಳಗೆ ಹೋಗಿ ಲಿಂಫ್ ನೋಡ್, ಅದನ್ನು ನಾವು ಸೆಕೆಂಡ್ರೀಸ್ ಅಂತೀವಿ. ಇನ್ನು ಕೆಲವು ರಕ್ತದೊಳಗೆ ಸೇರಿಕೊಂಡು ಬ್ರೈನ್ಗೆ ಹೋಗ್ತವೆ, ಲಿವರ್ಗೆ ಹೋಗ್ತವೆ, ಲಂಗ್ಸ್ಗೆ ಹೋಗ್ತವೆ, ಅದು ಸೆಕೆಂಡ್ರೀಸ್ ಅಂತೀವಿ ನಾವು. ಸೊ ಕ್ಯಾನ್ಸರ್ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ಲೋಕಲ್ ಸ್ಪ್ರೆಡ್, ಲಿಂಫ್ಯಾಟಿಕ್ ಸ್ಪ್ರೆಡ್ ಆ್ಯಂಡ್ ಬ್ಲಡ್ ಸ್ಪ್ರೆಡ್. ಅನೇಕ ಸಾರಿ ಬ್ರೆಸ್ಟ್ ಕ್ಯಾನ್ಸರು ಹಂಗೇನೆ, ಬ್ರೆಸ್ಟ್ನೊಳಗೆ ಕ್ಯಾನ್ಸರ್ ಇರುತ್ತೆ, ಆದರೆ ಬ್ರೈನ್ನೊಳಗೆ ಸೆಕೆಂಡ್ರೀಸ್ ಆಗಿ ಸತ್ತೋಗ್ತಾರೆ, ಲಿವರ್ನ ಸೆಕೆಂಡ್ರೀಸ್ ಆಗಿ ಸತ್ತೋಗ್ತಾರೆ. ಸೊ ಕ್ಯಾನ್ಸರ್ ಸೆಲ್ಗಳಿಗೆ ಗ್ರೋತ್ ಕಂಟ್ರೋಲ್ ಇಲ್ಲ. ಇದನ್ನು ಇಷ್ಟು ತಿಳ್ಕೊಂಬಿಟ್ರೆ ಸಾಕು ನೀವು. ಯಾಕೆ ಜನ ಕ್ಯಾನ್ಸರ್ನಿಂದ ಸತ್ತೋಗ್ತಾರೆ ಅಂದರೆ ಅದು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ, ಅದು ಇಂಡಿಪೆಂಡೆಂಟ್ ಆಫ್ ದೇರ್ ಫುಡ್. ಇವಾಗ ಎಷ್ಟೋ ಜನ ಹೆಣ್ಮಕ್ಳೊಳಗೆ ಓವರಿಯನ್ ಕ್ಯಾನ್ಸರ್ ಶುರುವಾಗುತ್ತೆ, ಅದು ಇಷ್ಟಪ್ಪ ಬೆಳೆಯುತ್ತೆ, ಈ ಅಮ್ಮ ಸವ್ಕೊಂಡು ಹೋಗ್ತಿರ್ತಾಳೆ, ನಿಮ್ಮ ಆಹಾರವನ್ನೆಲ್ಲ ಆ ಕ್ಯಾನ್ಸರ್ ಸೆಲ್ಸ್ ಉಪಯೋಗಿಸ್ಕೊಳ್ತವೆ. ಸೊ ಕ್ಯಾನ್ಸರ್ ಬಗ್ಗೆ ಮಾತನಾಡಿದರೆ 108 ವಿಚಾರಗಳು ನಿಮಗೆ ತಿಳಿಸ್ಬೋದು, ಬಟ್ ಇಷ್ಟಂತೂ ಹೇಳಬಲ್ಲೆ ನಾನು. ಕ್ಯಾನ್ಸರ್ ಬಂದರೆ ದಯವಿಟ್ಟು ನಿಮಗೆ ಅನೇಕ ಸಿಸ್ಟಮ್ಗಳಿದ್ದಾವೆ, ಹೋಮಿಯೋಪತಿ, ಆಯುರ್ವೇದ, ನ್ಯಾಚುರೋಪತಿ, ಏನೇನೋ ಇದ್ದಾವೆ. ದಯವಿಟ್ಟು ವೈಜ್ಞಾನಿಕವಾಗಿ ಅಲೋಪತಿ ಸಿಸ್ಟಮ್ನಲ್ಲಿ ನಿಮಗೆ ಡಯಾಗ್ನೋಸ್ ಅಂತ ಮಾಡ್ತೀವಿ ನಾವು. ಆ ರೋಗ ಲಕ್ಷಣಗಳಿಂದ ಹಿಡಿದು, ಅದನ್ನು ಸ್ಕ್ಯಾನಿಂದ ಹಿಡಿದು, ಒಂದು ಬಯಾಪ್ಸಿಯಿಂದ ಹಿಡಿದು, ಅಲ್ಟಿಮೇಟ್ಲಿ ಬಯಾಪ್ಸಿ ಒಳಗೆ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಕ್ಯಾನ್ಸರ್ ಇದು ಅಂತ. ಸೊ ಒಂದು ಸಾರಿ ಕ್ಯಾನ್ಸರ್ ಅಂತ ಗೊತ್ತಾದರೆ ನಮ್ಮಲ್ಲಿ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತೀವಿ ನಾವು. ಬರೀ ಆಪ್ರೇಷನ್ ಅಲ್ಲ, ಬರೀ ರೇಡಿಯೇಷನ್ ಅಲ್ಲ, ಬರೀ ಕೀಮೊಥೆರಪಿ ಅಲ್ಲ, ಹಾರ್ಮೋನ್ ಥೆರಪಿ, ಈ ಥರ ಕೌನ್ಸಿಲಿಂಗು ಇವೆಲ್ಲವೂ ಇರ್ತವೆ. ಅದರಿಂದ ವೈಜ್ಞಾನಿಕವಾಗಿ, ಯಾಕಂದರೆ ನನಗೆ ಇವತ್ತು ಚೆನ್ನಾಗಿ ನೆನಪಿದೆ, 17 ವರ್ಷದಿಂದ ನಾನು ಬ್ರೆಸ್ಟ್ ಕ್ಯಾನ್ಸರ್ 1 ಸ್ಟೇಜ್ನಲ್ಲಿ ಆಪ್ರೇಟ್ ಮಾಡಿದ ಬಳೆ ಅಂಗಡಿ ಅಜ್ಜಿ ಇನ್ನೂ ಬದುಕಿದೆ. ಅದೇ ಸಾಫ್ಟ್ವೇರ್ ಇಂಜಿನಿಯರ್ 3B ಒಳಗೆ ಬಂದು 2 ವರ್ಷಕ್ಕೆ ಸತ್ತೋಗ್ತಾರೆ. ಅದರಿಂದ ದಯವಿಟ್ಟು ವೈಜ್ಞಾನಿಕವಾಗಿ ನೀವು ಅನೇಕ ಮೀಡಿಯಾ ಒಳಗೆ ಬರೋವಂಥ ತಪ್ಪು ಸಲಹೆ ಕೇಳ್ತೀರಿ. ನೀವು ಯಾವುದೋ ಬಾಗಲಕೋಟೆ ಒಳಗೆ ಯಾರೋ ಅವಯ್ಯ ಒಂದು ಗ್ಲಾಸ್ನ ಲೆಮನ್ ಜ್ಯೂಸ್ಗೆ ಒಂದು ಚಿಟಿಕೆ ಹಾಕ್ಕೊಡ್ತೀನಿ, ನೀವು ಕೀಮೊಥೆರಪಿ ತೊಗೋಬೇಡಿ, ಹಂಗೆ ವಾಸಿ ಆಗುತ್ತೆ ಅಂತ ಚಪ್ಪಟೆಗೆ ತಿಳಿಸ್ಕೊತಾನೆ. ದಯವಿಟ್ಟು ಇವ್ರನ್ನೆಲ್ಲ ನಂಬೇಡಿ, ವಿದ್ಯಾವಂತರು ಮೋಸ ಹೋಗಬೇಡಿ. ಎಲ್ಲೋ ಒಂದು ಕಡೆ ಭಾಳ ಇಂಪಾರ್ಟೆಂಟ್ ಇವು ವೈಜ್ಞಾನಿಕ ವಿಚಾರಗಳು. ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಜವಾಬ್ದಾರಿಯುತ ಮೆಂಬರ್ ಆಗಿ ನಿಮಗೆ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಯಾನ್ಸರು ಅದು ಕ್ಯಾನ್ಸರೋ ಅಲ್ಲ ಅಂತ ಕಂಡುಹಿಡಿಯೋರು ನಾವು, ಕನ್ಫರ್ಮ್ ಮಾಡೋರು ನಾವು, ಟ್ರೀಟ್ಮೆಂಟ್ ಕೊಡೋರು ನಾವು. ನಿಮಗೆ ಬೇರೆ ಸಿಸ್ಟಮ್ನಲ್ಲಿ ನಂಬಿಕೆ ಇದ್ದರೆ ನಾನು ಸಾಗರಕ್ಕೆ ಹೋಗಿ ಚಕ್ಕೆ ತಿಂತೀನಿ, ಕೇರಳಕ್ಕೆ ಹೋಗಿ ತಿಂತೀನಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಬಟ್ ವೈಜ್ಞಾನಿಕವಾಗಿ ಅದು ಸರಿಯಲ್ಲ. ನಾನು ಯಾವುದೇ ಬೇರೆ ಸಿಸ್ಟಮ್ ಬಗ್ಗೆ ಕೀಳಾಗಿ ನಾನು ಮಾತನಾಡ್ತಾ ಇಲ್ಲ, ಆದರೆ ವೈಜ್ಞಾನಿಕ ವಿಚಾರಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಕ್ಯಾನ್ಸರ್ ಅಂದರೆ ಅಷ್ಟೇ ಮುಗಿದೋಯ್ತು ಅಂತ ತಿಳ್ಕೊಬೇಡಿ. ಈ ಮಾತನ್ನು ನೆನಪಿಡಿ, ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.